ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಹಂಗೆ ಹೊರಗೆ ಹೋಗಿದ್ದು, ಅಲ್ಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡ್ಕಸ ಕಾರ್ ಪಾರ್ಕಿಂಗ್ ಮಾಡ್ಕಸ ಒಳಗೆ ಹೊಂಟಿದ್ದು. ನಾವು ಹೋಗಿದ್ದು ಎಲ್ಲಿ ಅಂದ್ರೆ ಒಂದು ಟೆಕ್ಸ್ಟ್ ಮಾರ್ಟಿಗೆ ಅಂತ ಕೆಸ. ಅಲ್ಲೇ ಹೋಗ್ಬೇಕಂದ್ರೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಕೌಂಟರ್ ಇರ್ತೈತಿ. ಅಲ್ಲೇ ನಾವು ಏನಾರ ಬ್ಯಾಗ್ ಅದು ಓದಿದ್ದು ಅಂದ್ರೆ ಅಲ್ಲೇ ಜಮಾ ಮಾಡ್ಕಸ ಒಳಗೆ ಹೋಗ್ಬೇಕಿರ್ತೈತಿ. ಒಳಗೆ ಎಂಟ್ರಿ ಆಗಿದ್ದು ಕೂಡಲೇ ನಮ್ಗೆ ಸಿಗ್ತೈತಿ ಕಿಡ್ಸ್ ಸೆಕ್ಷನ್. ಈ ಶಾಪಿಂಗ್ ಕಾಂಪ್ಲೆಕ್ಸ್ದೊಳಗೆ ಚಲೋ ಅರ್ವಿಗಳು ಕಡಿಮೆ ರೇಟ್ದೊಳಗನ ಸಿಗ್ತಾವೆ. ಇಲ್ಲೇ ಸಣ್ಣ ಹುಡುಗರು ಅಂದ್ರೆ ಹುಟ್ಟಿದ್ದು ಕೂಸ್ಕೊಳ್ಳೆ ಹಿಡಿದು ಮುದುಕರ ಮಟನೂ ನಮ್ಗೆ ಇಲ್ಲೇ ಅರ್ವಿ ಸಿಗ್ತಾವೆ. ಎಂಥವು ಬೇಕಂತವು ಪ್ಯಾಂಟ್ ಶರ್ಟ್ ಸ್ಕರ್ಟ್ ಆಮೇಲೆ ಫ್ರಾಕ್ ಎಲ್ಲ ಸಿಗ್ತಾವೆ. ಹುಟ್ಟಿದ ಹುಡುಗರಿಗೆ ಏನು ಬೇಕು ಎಲ್ಲನೂ ಅಂದ್ರೆ ಅರಿವುಗಳು ಎಲ್ಲನೂ ಸಿಗ್ತಾವಿಲ್ಲೇ. ಇದು ಫಸ್ಟ್ ಫ್ಲೋರ್ದೊಳಗೆ 1 ಇಯರ್ಲೆ ಹಿಡಿದ 15-16 ಏಜ್ದವ್ರ ಮಟನೂ ಅರ್ವಿಗಳಿದ್ದು. ಇಲ್ಲೇ ನಾವು ಸಾನ್ವಿನ ಸಲುವಾಗಿ ಒಂದಷ್ಟು ಅರ್ವಿಗಳು ಪರ್ಚೇಸ್ ಮಾಡಿದ್ವು. ಟಿ ಶರ್ಟು, ಜೀನ್ಸ್, ಸ್ಕರ್ಟ್ ಎಲ್ಲ ಸ್ವಲ್ಪ ತಗೊಂಡು ಇಲ್ಲೇ ಮೊದಲು ನಮ್ಗೆ ಯಾವ್ದು ಇಷ್ಟ ಆಗೈತಿ ಅದನ್ನೆಲ್ಲನೂ ತೊಗೊಂಡು ಇಟ್ಕೊಂಡು ಇಲ್ಲೇ ಅರ್ವಿಗಳು ಅಷ್ಟೇ ಅಲ್ಲ, ಬ್ಯಾಗನು ಸಿಗ್ತಾವು, ಗಾದಿಗಳು ಅದಾವು, ಎಲ್ಲ ಅದಾವಿಲ್ಲೇ. ಮತ್ತು ಇದು 1 ಫ್ಲೋರ್ ಅಷ್ಟೇ ಇಲ್ಲ, 3 ಫ್ಲೋರಿಂದ ಕಾಂಪ್ಲೆಕ್ಸ್ ಐತಿ. ನಾವೀಗ ನೆಕ್ಸ್ಟ್ ಹೊಂಟು ಸೆಕೆಂಡ್ ಫ್ಲೋರಿಗೆ. ಫಸ್ಟ್ ಫ್ಲೋರ ಬರೀ ಕಿಡ್ಸ್ ಸೆಕ್ಷನ್ ಆಯಿತು. ಇನ್ನು ಸೆಕೆಂಡ್ ಫ್ಲೋರ್ದೊಳಗೆ ಏನದಾವು ಅಂದ್ರೆ ಮನೆಗೆ ಡೆಕೋರೇಷನ್ ಸಾಮಾನು ಅದಾವು. ಆಮೇಲೆ ಶೂಸ್, ಚಪ್ಪಲಿ. ಈ ಸೆಕೆಂಡ್ ಫ್ಲೋರ್ ಫುಲ್ ಎಲ್ಲ ಇದೈತಿ. ಆಮೇಲೆ ಇಲ್ಲೇ ಕಿಚನ್ಗೆ ಏನು ಸಾಮಾನು ಬೇಕು ಎಲ್ಲ ಇಲ್ಲೇ ಸಿಗ್ತಾವೆ. ಹೋಮ್ ಡೆಕೋರೇಷನ್ ಸಾಮಾನಂತೂ ಒಂದಕ್ಕಿಂತ ಒಂದು ಚಲೋ ಇದ್ದು. ನಾವು ಶೂವನ್ನು ನೋಡಿದ್ದು ಹಾಕೊಂಡು ಯಾವುದರ ಮನ್ಸಿಗೆ ಬಂದರೆ ತೊಗೋಬೇಕಂತ ಕೆಲಸ. ನಮ್ಗೆ ಯಾವುದು ಮನಸ್ಸಿಗೆ ಬರಲೇ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಆಫೀಸ್ಗೆ ಹೋಗ್ಬೇಕಂದ್ರೆ ಫಾರ್ಮಲ್ ಶೂಸು ಸಿಗ್ತಾವೆ, ಡೈಲಿ ವೇರು ಸಿಗ್ತಾವೆ, ಚಪ್ಪಲಿನೂ ಡೈಲಿ ಹಾಕೊಳಕ್ಕೂ ಸಿಗ್ತಾವೆ. ಚಲೋ ಚಪ್ಪಲಿ ಎಲ್ಲ ಇಲ್ಲೇ ಸಿಗ್ತಾವೆ. ಸಾನ್ವಿನೂ ಒಂದಷ್ಟು ಚಪ್ಪಲ ಹಾಕೋದು ತೆಗಿಯೋದು ಮಾಡ್ಕೊತ ಟೈಮ್ ಪಾಸ್ ಮಾಡಕತ್ತೇಳು. ಈ ಸಣ್ಣ ಹುಡುಗರಿಗೆ ಚಪ್ಪಲ ಅರ್ವಿ ತೊಗೊಳೋದಂದ್ರೆ ಜಡ. ಯಾಕಂದ್ರೆ 1-2 ತಿಂಗಳು ಅಷ್ಟೇ ಬರ್ತಾವೆ. ಆಮೇಲೆ ಮತ್ತು ಅವ್ನು ಚಲೋನೇ ಇರ್ತಾವೆ, ಅವ್ನು ಬಿಟ್ಟು ಮತ್ತು ಬೇರೆ ತೊಗೋಬೇಕಾಗ್ತಿರ್ತೈತಿ. ಅದಕ್ಕೆ ನಾವು ಆಕೆಗೆ ಬರೀ ಅರ್ವಿ ಅಷ್ಟೇ ತೊಗೊಂಡು ಶೂ ಅದು ಏನೂ ತೊಗೊಳ್ಳೇ ಇಲ್ಲ ಅಲ್ಲೇ. ಮತ್ತು ಇನ್ನೊಂದು, ಈ ಸಣ್ಣ ಹುಡುಗರನ್ನ ಶಾಪಿಂಗ್ ಅದು ಕರ್ಕೊಂಡು ಹೋದು ಅಂದ್ರೆ ಒಟ್ಟು ಸುಮ್ಮ ಇರೋಂಗಿಲ್ಲ. ಈ ಸಾಮಾನು ತೆಗೆದು ಚೆಲ್ನಿ, ಆ ಸಾಮಾನು ತೆಗೆದು ಚೆಲ್ನಿ ಅಂತ ನೋಡ್ರಿಲೆ ಎಲ್ಲ ಶೂ ತೆಗೆದು ತೋರಿಸೋದನ್ನು ಅಲ್ಲಿ ಸೇಲ್ಸ್ ಮ್ಯಾನ್ ಗತೆ ನಮಗೆ ಅನ್ಸಾಕತ್ತಿತ್ತು. ಆಮೇಲೆ ಒಂದು ಸೈಡೆಲ್ಲ ಶೂ ಇತ್ತು, ಇನ್ನೊಂದು ಸೈಡ್ ಬಂದ್ರೆ ಫುಲ್ ಎಲ್ಲ ಕಿಚನ್ ಐಟಮ್ಸ್, ಡಬ್ಬಿಗಳು. ಈಗಂತೂ ಸ್ಕೂಲ್ ಓಪನ್ ಆಗೈತೆ ಅಂತೇಳಿ ನೀರಿನ ಬಾಟಲ್, ಟಿಫಿನ್ ಡಬ್ಬಿಗಳು ಮತ್ತು ಹೋಮ್ ಡೆಕೋರೇಷನ್ಸ್ ಸಾಮಾನಂತೂ ಇಷ್ಟು ಚಂದ ಇದ್ದವಲ್ಲ. ನವಿಲಾಗಲಿ, ಬುದ್ಧ ಆಗಲಿ, ಗಣಪತಿ ಆಗಲಿ ಎಲ್ಲನೂ ಇದ್ದು. ಆಮೇಲೆ ಜ್ಯುವೆಲರ್ಸ್ ಇದ್ದು. ಆಮೇಲೆ ಇನ್ನೊಬ್ರಿಗೆ ನಾವು ಗಿಫ್ಟ್ ಕೊಡ್ಬೇಕಂದ್ರೆ ಒಂದು ಬಾಕ್ಸ್ ಗತೆ ಅವನು ಚಂದ ಡಬ್ಬಿಗಳ ಗತೆ ಅನ್ಕೋಬೋದು ಅಂಥವು. ಆಮೇಲೆ ಕಂಟೈನರ್ ಅಂತೂ ಭಾಳ ಚಲೋ ಪ್ಲಾಸ್ಟಿಕ್ದು ಇದು ಕರೆ ನೋಡಕ್ಕೆ ಚಲೋ ಕಾಣಿಸೋಕತ್ತಿದ್ದು. ಇಲ್ಲಿ ನೋಡ್ರಿ, ಇದು ಒಂದು ಕಡೆ ನಮ್ಗೆ ಇದೊಂದು ಸಿಕ್ತು. ಏನಂತೆ ಕೈಯಾಗ ಬ್ಯಾಗ್ ಅಂತ ಹಿಡ್ಕೊಂಡು ಕರೆ ಅದ ಬ್ಯಾಗ್ ಇರೋಕ್ಕಿಲ್ಲ, ಬ್ಯಾಗ್ ಥರ ಕರೆ ಬ್ಯಾಗ್ ಇರೋಕ್ಕೆ ಅಲ್ಲ, ಇದು ಬಾಟಲ್ ಥರ ಆದರೆ ಬಾಟಲ್ ಅಲ್ಲ, ಆ ಥರ ಫೀಲ್ ಆಯಿತು. ಇಲ್ಲೇ ಇನ್ನೊಂದು ಕುಂಕುಮ ಡಬ್ಬಿ ಗತೆ ಇತ್ತು. ಏನಿದೆ ಅಂತ ಓಪನ್ ಮಾಡಿ ನೋಡ್ರೆ
ಒಂದು ಕ್ಯಾಂಡಲ್ ಇತ್ತು. ಈ ಕ್ಯಾಂಡಲ್ ಅಂತೂ ನಂಗೆ ಭಾಳ ಇಷ್ಟ ಅದು. ಇಲ್ಲಿ ನಾವು ಇಲ್ಲೇ ಏನೂ ತೊಗೊಲಿಲ್ಲ. ಇಲ್ಲಿಂದ ನೆಕ್ಸ್ಟ್ 3rd ಫ್ಲೋರಿಗೆ ಹೊಂಟು ಲಿಫ್ಟ್ ಚಾಲೂ ಇರೋಕ್ಕಿಲ್ಲ, ನಡ್ಕೊತನ ಹೋದು. ಇಲ್ಲೇನೂ ಇಲ್ಲ, ಬರೀ ಲೇಡೀಸ್ ಸೆಕ್ಷನ್ ಅಷ್ಟೇ ಇತ್ತು. ಅಲ್ಲಿಂದ ಮತ್ತು ಮುಂದೆ 4th ಫ್ಲೋರಿಗೆ ಹೋದು. 4th ಫ್ಲೋರ್ದೊಳಗೆ ಬರೀ ಜೇನ್ಸ್ ಸೆಕ್ಷನ್. ನಮ್ಗೆ ಇವರಿಗೆ ಅಂತೂ ಏನೂ ತೊಗೊಳೋದಿರೋಕ್ಕಿಲ್ಲ, ಬರೀ ಸಾನ್ವಿದಷ್ಟೇ ಶಾಪಿಂಗ್ ಇತ್ತು. ಹಂಗೆ ಒಂದು ರೌಂಡ ಏನೇನು ಅದಾವು, ಏನೇನು ಅರ್ವಿಗಳು ಅದಾವು ಅಂತ ಕೆಸ ಒಂದು ಸಲ ರೌಂಡ್ ಹಾಕಿ ಚೆಕ್ ಮಾಡ್ಕೆಸ ನಾವು ಏನು ತೊಗೊಳೋದ್ಲೆ ರಿಟರ್ನ್ ವಾಪಸ್ ಕೆಳಗಡೆ ಹೋದವು. ನಾನು ಕೆಳಗಡೆ ಹೋಗ್ಬೇಕಂದ್ರೆ ಎಲ್ಲ ಅಬ್ಸರ್ವ್ ಮಾಡಿ ಏನು ಎಲ್ಲ ಹೊಸ ಸ್ಟಾಕ್ ಬಂದೈತೆ ಅಂತ ಕೇಳಿದ ಕೆಲಸ ಫುಲ್ ಈ ಕಾಂಪ್ಲೆಕ್ಸ್ ತುಂಬ ಜನ ಎಲ್ಲರಿಗೂ ಎಷ್ಟು ಆಗ್ತೈತೆ ಅಷ್ಟು ಕಡಿಮೆ ರೇಟ್ದೊಳಗೆ ಸಿಗ್ತಾವಂತೆ ಕೆಲಸ ತೊಗೊಂಡು ಹೋಗ್ತಿರ್ತಾರೆ. ಇಲ್ಲಿ ನೋಡ್ರಿ, ಇವರು ಒಂದು ಅರ್ವಿ ಮೇಲೆ ಏನೋ ಬರ್ತೈತಂತೆ. ಇದನ್ನು ಹಿಂಗೆ ದಬ್ಬ ಹಾಕಿರ ಕಾಣಿಸಂಗಿಲ್ಲ, ಸೀದಾ ಹಾಕಿರ ಮಾರ್ಕೆಟಿಂಗ್ ಚಲೋ ಆಗ್ತೈತಿ ಇಂಥವೆಲ್ಲ ಅಂತ ಕೆಲಸ ಅದನ್ನು ಸೀದಾ ಮಾಡ್ರು. ಮತ್ತು ಇಲ್ಲಿ ಜೀನ್ಸ್ ಸೆಕ್ಷನ್ದೊಳಗಂತೂ ಭಾಳ ವೆರೈಟೀಸ್ ಇದ್ದು, ಹುಡೀಸ್ ಇದ್ದು, ಟಿ ಶರ್ಟ್ ಎಲ್ಲ ಇದ್ದು. ಆಯಿತು, ನಮ್ಮ ಶಾಪಿಂಗ್ ಮುಗಿಸ್ಕೊಂಡ್ ಕೇಸ ನಾವು ಕೆಳಗೆ ಬಿಲ್ಲಿಂಗ್ ಮಾಡಿಸ್ಕೊಳಕಂತ ಹೋದು. ನಾವು ಮೊದಲು ಯಾವ್ದಾವ್ದು ಇಷ್ಟ ಆಗ್ತೈತಿ ಅವನ್ನೆಲ್ಲ ತೊಗೊಂಡು ಬ್ಯಾಗಿಗೆ ಹಾಕಿದ್ದು. ಆಮೇಲೆ ಎಲ್ಲ ಶಾರ್ಟ್ ಔಟ್ ಮಾಡಿದ್ದು, ಯಾವ್ದು ಸಾಮಿಗೆ ಬರ್ತೈತಿ ಅದನ್ನೆಲ್ಲ ನೋಡಿ ಕೇಸ ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ಸಪ್ರೇಟ್ ಮಾಡಿದ್ದು. ಬಿಲ್ಲಿಂಗಂತೂ ಭಾಳ ಲೈನ್ ಇತ್ತು. ನಾವು ಲೈನ್ದೊಳಗೆ ನಿಂತ ಬಿಲ್ಲಿಂಗ್ ಮಾಡಿಸ್ಕೊಳಕತ್ತು. ನಮ್ಮದು ನಂಬರ್ ಬಂತು, ಅಂತೂ ಜಲ್ದಿನೇ ಬಂತು. ಒಬ್ಬರು ಎಲ್ಲ ಸ್ಕ್ಯಾನ್ ಮಾಡಾಕತ್ತಿದ್ರು, ಮತ್ತು ಇನ್ನೊಬ್ಬರು ಅದಕ್ಕಿರೋ ಟ್ಯಾಗ್ ಅದು ಏನು ಮ್ಯಾಗ್ನೆಟ್ ಅದು ಇರ್ತಾವೆ ಅವನ್ನೆಲ್ಲ ತೆಗೆದು ಕೇಸ ನಮ್ದು ಬ್ಯಾಗ್ ಪ್ಯಾಕ್ ಮಾಡಿ ಕೊಡಾಕತ್ತಿದ್ರು. ಇಲ್ಲಿ ನೋಡ್ರಿ, ನಮ್ಮ ಎಷ್ಟು ಸ್ವಲ್ಪ ಒಂದು ಸಾನ್ವಿಗಷ್ಟು ಶಾಪಿಂಗ್ ಮಾಡೋಣ ಅಂತೇಳಿ ಕೇಸ ಫುಲ್ ಒಂದು ಬ್ಯಾಗ್ ಅರ್ವಿ ಶಾಪಿಂಗ್ ಮಾಡಿದ್ದು ನಾವು. ಲಾಸ್ಟಿಗೆ ಒಂದು ಕಾಮಿಡಿ ಏನಾಯ್ತಂದ್ರೆ, ನಾವು ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ ಬಾಗಿಲ ಕಡೆ ಸೆನ್ಸರ್ ಸೌಂಡ್ ಬಂತು. ನಮ್ಗೆ ಒಂದು ಕ್ಷಣ ಹೆದರಿಕೆನ ಆಯಿತು, ನಾವು ಯಾವ್ದ್ರದ್ದು ಬಿಲ್ ಪೇ ಮಾಡಿಲ್ಪ ಅಂತ ಕೆಸ. ಆಮೇಲೆ ಒಳಗೆ ಹೋದ್ಮೇಲೆ ಅವರೆಲ್ಲ ಚೆಕ್ ಮಾಡಿದರು, ಅದ್ರೊಳಗೆ ಒಂದು ಮ್ಯಾಗ್ನೆಟ್ ಅವರ ಬಿಟ್ಟಿದ್ರು. ಸೊ ಅದನ್ನ ತೆಗೆದ ಕೆಸ ಮತ್ತು ಇನ್ನೊಮ್ಮೆ ರೀಪ್ಯಾಕ್ ಮಾಡಿಕೊಟ್ರು. ಆವಾಗ ಏನೂ ಸೌಂಡ್ ಬರಲಿಲ್ಲ, ನಾವು ತೊಗೊಂಡು ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್